ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಒಂದು ಕೊಲೆ ಆಯಿತು. ಯೋಗೇಶ್ ಗೌಡ ಅಲ್ಲ, ಅದರಲ್ಲಿ ಜೀವಾವಧಿ ಶಿಕ್ಷೆ ಶಾಸಕ ವಿನಿಲ್ ಕುಲಕರ್ಣಿಗೆ ಆಯಿತು. ಈಗ ಇನ್ನೊಂದು ಪ್ರಕರಣ ಆಗಿತ್ತಲ್ಲ, ಕೈ ಮುಖಂಡ ಫೈರೋಜ್ ಹತ್ಯೆ. ಆ ಕೇಸ್ಗೆ ಈಗ ಆಡಿಯೋ ಟ್ವಿಸ್ಟ್ ಸಿಗ್ತಾ ಇದೆ. ಏನದು? 6 ತಿಂಗಳ ಹಿಂದೆನೇ ಫೈರೋಜ್ ಹತ್ಯೆಯ ಸ್ಕೆಚ್ ಹಾಕೊಂಡಿದ್ರ. ಧಾರವಾಡ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ಆಡಿಯೋ ವೈರಲ್ ಆಗಿದೆ. ಈಗ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಅಬ್ದುಲ್ ಜೊತೆಗಿನ ಸಂಭಾಷಣೆ ಇದು. ವಿನಯ್ ಕುಲಕರ್ಣಿಗೆ ಹತ್ತಿರವಾಗಿದ್ದ ಅಬ್ದುಲ್ ಹಾಗೂ ಫೈರೋಜ್, ಇದರಿಂದ ಕುಪಿತಗೊಂಡಿದ್ದ ಕೈ ಮುಖಂಡ ಇಸ್ಮಾಯಿಲ್ ತಮಟಗಾರ್. ಅಬ್ದುಲ್ಗೆ ಕರೆ ಮಾಡಿ ಕೊಲೆಯ ಬಗ್ಗೆ ಬೆದರಿಕೆ ಹಾಕಿರ್ತಾರೆ ಇಸ್ಮಾಯಿಲ್. ಮನೆಗೆ ನುಗ್ಗಿ ಹೊಡೆದಾಕುವ ಬಗ್ಗೆ ಮಾತನಾಡಿರ್ತಾರೆ ಕೈ ತಮಟಗಾರ್. ಫೈರೋಜ್ ಹತ್ಯೆ ಬಳಿಕ ತಲೆಮರೆಸಿಕೊಂಡಿರ್ತಾನೆ ಇದೆ ಇಸ್ಮಾಯಿಲ್. ಏಪ್ರಿಲ್ 10ರಂದು ಧಾರವಾಡದಲ್ಲಿ ಈ ಕೊಲೆ ನಡೆದಿರುತ್ತೆ. 6 ತಿಂಗಳ ಹಿಂದೆನೇ ಇದೆಲ್ಲ ಸ್ಕೆಚ್ ಹಾಕಿರಲಾಗುತ್ತಂತೆ. ಎಲ್ಲ ರೀತಿಯಾಗಿಯೂ ಕೂಡ ಈ ಆಡಿಯೋ ಸಂಭಾಷಣೆಯಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ. ಸ್ವಲ್ಪ कहाँ पेट खाना खाते हैं क्या खाता रे? मैं क्या करा भैया? किस साथ क्या बात करना मैं भैया भैया कर बोल बात क्या रे वो क्या तूने पत्थर बूट लेके मारते तुम्हें घुस को मैं तुम्हारे को कितने लोग आए हैं? मैं मैनू भैया क्या बोला क्या भैया? नहीं रे तुम बर्दाश्त करते हैं अब मैनू भैया क्या बोले तो गाला सुन रहा हूँ। भैया भैया इज्जत से बात करो। नहीं भैया अम्मा भाना पर गाला अब तुम्हें कितने बड़े लोग बनने निकले तुम्हें तो क्या नहीं सारा नहीं भैया अम्मा भाना पर गाला दे तो क्या सुन लेना भैया। आप करो आपका पेश करो। मैं क्या करूँ भैया? तुम्हारे घर आए घुस मारते हैं अब करो केस होने दे। नहीं भैया मैं क्या करा? समझते नहीं बात तुम्हें मेरे माँ का नहीं समझते हैं तुम्हें। भैया मेरी क्या गलती थी? मैं क्या करा? अब तुम्हारे घर को आते हैं घुस का कैसा तो उनके ऊपर कैसा तुम्हारे पर कैसा कर ले बेटा। नहीं भैया मैं क्या करा? आज तुम्हारे घर को आ रहे देखो ना बहुत शाने मन जाना नहीं अल्लाह के वास्ते कि वो नहीं खोल के भैया उसका टॉपिक इस नहीं भैया हम ना गाला ले रहा हूँ फोन लगा। ನನ್ನ ಸಹೋದ್ಯೋಗಿ ಈಗ ಧಾರವಾಡ ಪ್ರತಿನಿಧಿ ಜಾವೇದ್ ಅಧೋನಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಜಾವೇದ್, ಈಗ ಈ ವಿಚಾರದಲ್ಲಿ ಆಡಿಯೋದಲ್ಲಿ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಹೇಳಿಕೊಂಡಿರುವಂಥದ್ದು, ನುಗ್ಗಿ ಹೊಡೆದಿದ್ದು ಇವರೇನಾ ಅನ್ನುವಂಥದ್ದು ಕೇಸ್ನಲ್ಲಿ ಏನಾದರೂ ಪೊಲೀಸರಿಗೆ ಸಾಕ್ಷಿಗಳು ಸಿಗ್ತಾ ಇದೆಯಾ? ಆಡಿಯೋ ಆಧಾರದ ಮೇಲೆ ಈಗ ಅರೆಸ್ಟ್ ಮಾಡುವಂಥದ್ದು ಏನಾದರೂ ಇದೆಯಾ? ಸಿಕ್ಕಿದಾರಾ ಅಥವಾ ಇಲ್ವಾ? ನಿಜ ಅರುಣ್, ಫೈರೋಜ್ ಎನ್ನುವಂಥ ಏನು ಕಾಂಗ್ರೆಸ್ ಯುವ ಮುಖಂಡ ಏನಿದ್ದ ಅವನ ಕೊಲೆ ಏನಂತ ಹೇಳಿದ್ರೆ ಧಾರವಾಡದ ಹಾಶ್ಮಿನಗರದ ಮನೆಯಲ್ಲಿ ಏಪ್ರಿಲ್ 10ಕ್ಕೆ ನಡೆದಿರುತ್ತೆ. ಈ ಕೊಲೆಯ ನಂತರ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮೊದಲ ಹಂತದಲ್ಲಿ ಪೊಲೀಸರು 9 ಆರೋಪಿಗಳನ್ನು ಬಂಧಿಸಿರ್ತಾರೆ. ಅದರ ನಂತರ ಮತ್ತೆ 3ರನ್ನ ಬಂಧಿಸಿರುವಂಥದ್ದು. ಒಟ್ಟು 12 ಜನರನ್ನ ಈಗ ಆ ಒಂದು ಕೊಲೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಕೊಲೆ ಹಿಂದೆ ಇನ್ನಷ್ಟು ಜನ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಬಂದಿರುವಂಥದ್ದು. ಯಾಕಂದರೆ ಪ್ರತಿದಿನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಈ ಒಂದು ಕೊಲೆಯಲ್ಲಿ ಇಸ್ಮಾಯಿಲ್ ತಮಾಟಗಾರ ಕೈವಾಡ ಇದೆ ಅನ್ನುವಂಥದ್ದು ಈಗ ಈ ಒಂದು ವೈರಲ್ ಆಗಿರುವಂಥ ಆಡಿಯೋದಿಂದ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಆಡಿಯೋದಲ್ಲಿ ಇಸ್ಮಾಯಿಲ್ ತಮಾಟಗಾರ್ ಅಬ್ದುಲ್ ಏನು ದೇಸಾಯಿ ಅಂತ ಏನು ಮುಖಂಡ ಇದ್ದಾರೆ ಅವರಿಗೂ ಮನೆಗೆ ಹೋಗಿ ಹೊಡಿತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಈ ಹಿಂದೆ ಕೂಡ ಫೈರೋಜ್ ಏನು ಕೊಲೆ ಆಗಿರ್ತಾನೆ ಆ ಕೊಲೆ ಆದಂಥ ಫೈರೋಜ್ ಜೊತೆ ಕೂಡ ಇದೇ ರೀತಿಯಾದಂಥ ಮಾತುಗಳನ್ನು ಇಸ್ಮಾಯಿಲ್ ತಮಾಟಗಾರ್ ಆಡಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಇಸ್ಮಾಯಿಲ್ ತಮಾಟಗಾರ್ಗಾಗಿ ಈಗ ಹುಡುಕಾಟ ನಡೆಸಿರುವಂಥದ್ದು. ಸಾಕಷ್ಟು 2ರಿಂದ 3 ಆಡಿಯೋ ಏನಂತ ಹೇಳಿದ್ರೆ ಈಗ ವೈರಲ್ ಆಗಿವೆ. ಈ ಆಡಿಯೋಗಳನ್ನು ಇಟ್ಕೊಂಡು ಪೊಲೀಸ್ ಆಯುಕ್ತರು ಇಸ್ಮಾಯಿಲ್ ತಮಾಟಗಾರನ ಬಂಧಿಸಲಿಕ್ಕೆ ಏನಂತ ಹೇಳಿದ್ರೆ ಒಂದು ಬಲೆಯನ್ನು ಬೀಸಿದ್ದಾರೆ. ಆದರೆ ಇಸ್ಮಾಯಿಲ್ ತಮಾಟಗಾರ್ ಸುಮಾರು 5 ದಿನಗಳಿಂದ ಎಲ್ಲಿ ಇದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ, ನಾಪತ್ತೆಯಾಗಿರುವಂಥದ್ದು. ಹೀಗಾಗಿ ಇವೆಲ್ಲ ಆಡಿಯೋಗಳನ್ನಾಗಿರ್ಬಹುದು ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಂಥ ಪೊಲೀಸ್ ಆಯುಕ್ತರು ಈಗ ಇಸ್ಮಾಯಿಲ್ ತಮಾಟಗಾರ್ಗೆ ಬಂಧಿಸುವಂಥ ಬಲೆಯನ್ನು ಬೀಸಿರುವಂಥದ್ದು. ಅರುಣ್, ಓಕೆ ಜಾವೇದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.